ಬೆಳ್ತಂಗಡಿಯಲ್ಲಿ ತಿಮರೌಡಿ ಬೆಂಬಲಿಗರಿಂದ ಶಾಂತಿ ಭಂಗ ಯತ್ನ. ತಿಮರೌಡಿ ಗ್ಯಾಂಗ್ ಸೌಜನ್ಯ ತಾಯಿ ಕುಸುಮಾವತಿ ವಿರುದ್ಧ ಎಫ್ಐಆರ್ ದಾಖಲಾಗಿದೆ. ತಿಮರೌಡಿ ಸಹೋದರ ಮೋಹನ್ ಶೆಟ್ಟಿ, ಪ್ರಸನ್ನ, ರವಿ ಸೇರಿ 21 ಜನರ ವಿರುದ್ಧ ಬೆಳ್ತಂಗಡಿ ಸ್ಟೇಷನ್ ಅಲ್ಲಿ ಎಫ್ಐಆರ್ ಆಗಿದೆ. ಏನು ಮಹಾನ್ ದೊಡ್ಡ ಸಾಧಕರು ಇವರು. ಅವ್ರ ಪರವಾಗಿ ಬಂದು ಮೊದಲೇ ತಲೆಮರೆಸ್ಕೊಂಡು ಹೋಗಿರೋದು. ಪೊಲೀಸರ ನೋಟಿಸ್ಗೆ, SIT ನೋಟಿಸ್ಗೆ ಉತ್ತರ ಕೊಡಕ್ಕಾಗದೆ ತಲೆಮರೆಸ್ಕೊಂಡು ಹೋಗಿದ್ದಾನೆ ತಿಮರೌಡಿ. ತನ್ನ ಬೆಂಬಲಿಗರನ್ನ ಬಿಟ್ಟು ಇಲ್ಲಿ ಒಂದು ಹೈಡ್ರಾಮಾ ಬೇರೆ ಕ್ರಿಯೇಟ್ ಮಾಡಿದಾನೆ. ಪರ್ಮಿಷನ್ ಇಲ್ಲದೆ ಇದ್ರು ಬಂದು ಗಲಾಟೆ ಮಾಡಿ ಶಾಂತಿ ಭಂಗವನ್ನ ಮಾಡಿದ್ರು ಅಂತ ಹೇಳಿ 21 ಜನರ ವಿರುದ್ಧ ಬೆಳ್ತಂಗಡಿ ಸ್ಟೇಷನ್ ಅಲ್ಲಿ ಸುಮೋಟೋ ಕೇಸ್ ದಾಖಲಾಗಿದೆ. ಅಕ್ಟೋಬರ್ 27ನೇ ತಾರೀಕು ಬೆಳ್ತಂಗಡಿ ತಾಲೂಕು ಕಚೇರಿ ಎದುರುಗಡೆ ಪ್ರತಿಭಟನೆ ನಡೆಸಿತ್ತು ತಿಮರೌಡಿ ಬೆಂಬಲಿಗರು ಎಲ್ಲರೂ ಕೂಡ ಸೇರ್ಕೊಂಡು. ಅನುಮತಿ ಇಲ್ಲದೆ ಇದ್ರು ಪ್ರತಿಭಟನೆಗೆ ಸೇರುವಂತೆ ಕರೆ ಕೊಟ್ಟಂತ ಹಿನ್ನೆಲೆ ಕೇಸನ್ನ ದಾಖಲಿಸಲಾಗಿದೆ. ಈಗ ಆಲ್ರೆಡಿ ಮಹೇಶ್ ಶೆಟ್ಟಿ ತಿಮರೌಡಿ ಇರಲಿ ಅಥವಾ ಗಿರೀಶ್ ಮಠಣ್ಣನವರ್ ಇರಲಿ ಯಾವುದೇ ಕ್ರಿಮಿನಲ್ ಆಕ್ಟಿವಿಟೀಸ್ ಅಲ್ಲಿ ಭಾಗಿಯಾಗಬಾರ್ದು, ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಶಾಂತಿ ಭಂಗ ಮಾಡಬಾರ್ದು ಅಂತ ಹೇಳಿದ್ರು ಕೂಡ ತಿಮರೌಡಿ ಬೆಂಬಲಿಗರು ಕುಸುಮಾವತಿಯನ್ನ ಸೇರಿಸದಂತೆ, ಸೌಜನ್ಯ ಅವರ ತಾಯಿಯನ್ನ ಸೇರಿಸದಂತೆ, ಮಹೇಶ್ ಶೆಟ್ಟಿ ತಿಮರೌಡಿಯ ಸಹೋದರರು ಸೇರಿದಂತೆ ಬಂದು ಏನು ಗಲಾಟೆಯನ್ನ ನಡೆಸಿದ್ರು. ಈಗ ಶಾಂತಿ ಭಂಗ ಮಾಡಿದ್ರು, ಶಾಂತಿ ಸುವ್ಯವಸ್ಥೆಗೆ ಧಕ್ಕೆ ಮಾಡಿದ್ದಾರೆ ಅನ್ನೋ ಆರೋಪದ ಅಡಿ FIR ಅನ್ನ ದಾಖಲಿಸಲಾಗಿದೆ. ನಾಚಿಕೆ ಮಾನ ಮರ್ಯಾದೆ ಇದ್ದವ್ರು ಯಾರಾದ್ರೂ ಆಗಿದ್ರೆ ಬಂದು ಈ ರೀತಿ ಗಲಾಟೆ ಮಾಡ್ತಾ ಇರ್ಲಿಲ್ಲ. ನೀವು ಅಷ್ಟೆಲ್ಲ ತಿಮರೌಡಿಯ ಬೆಂಬಲಿಗರು ಬಂದು ನೀವು ಅಲ್ಲಿ ಅಷ್ಟೊಂದು ಗಲಾಟೆ ಮಾಡಿ ಪ್ರಶ್ನೆಗಳನ್ನ ಮಾಡ್ತಿದ್ರಲ್ಲ, ಅಷ್ಟೊಂದು ನಿಮ್ಮ ತಿಮರೌಡಿ ಬಗ್ಗೆ ನಿಮಗೆ ಅಭಿಮಾನ ಇದ್ರೆ ಅಥವಾ ಆತ ಅಷ್ಟೊಂದು ನ್ಯಾಯಯುತನಾಗಿದ್ರೆ, ಯಾವುದೇ ತಪ್ಪು ಮಾಡಿಲ್ಲ ಅಂತ ಆಗಿದ್ರೆ SIT ನೋಟಿಸ್ಗಳ ಮೇಲೆ ನೋಟಿಸ್ ಕೊಡ್ತಾ ಇದೆ, ಬಂದು ನೋಟಿಸನ್ನ ಫೇಸ್ ಮಾಡ್ಬೋದಿತ್ತಲ್ಲ. ವಿಚಾರಣೆಯನ್ನೇ ಎದುರಿಸೋದಕ್ಕೆ ಧೈರ್ಯ ಇಲ್ಲದೆ ಇರೋರು ನೀವುಗಳು ಬಂದು ಅವನ ಪರವಾಗಿ ಬಂದು ಇಲ್ಲಿ ಬಾಯಿ ಬಡ್ಕೊಳ್ತಾ ಇದ್ದೀರಿ. ಒಂದು ಪ್ರಕರಣ ತನಿಖಾ ಹಂತದಲ್ಲಿ ಇರಬೇಕಾದ್ರೆ ಬಂದು ಈ ತರ ಗಲಾಟೆ ಮಾಡೋದಾಗಿರ್ಲಿ, ಪರ್ಮಿಷನ್ ಇಲ್ಲದೆ ಬಂದು ಕೂಗಾಡೋದಾಗಿರ್ಲಿ ಅಥವಾ ಶಾಂತಿ ಸುವ್ಯವಸ್ಥೆಗೆ ಧಕ್ಕೆ ತರೋದಾಗಿರ್ಲಿ, ಇದು ಯಾವುದು ಮಾಡಬಾರ್ದು ಅನ್ನೋ ಅರಿವಿಲ್ವಾ ನಿಮ್ಗಳಿಗೆ? ಗಡಿಪಾರು ವಿರುದ್ಧ ಪ್ರತಿಭಟನೆ ಮಾಡೋದಕ್ಕೆ ಕರೆ ಬೇರೆ ಕೊಡ್ತಾರೆ. ನಾಚಿಕೆ ಆಗ್ಬೇಕು ನಿಮ್ಗಳಿಗೆ. ಅಷ್ಟೊಂದು ನಿಮಗೆ ಯೋಗ್ಯತೆ ಇದ್ರೆ ಅಥವಾ ಅಷ್ಟೊಂದು ನಿಮಗೆ ನಿಮ್ಮ ತಿಮರೌಡಿ ಮೇಲೆ ಅಷ್ಟೊಂದು ಪ್ರೀತಿ ಇದ್ರೆ ಅವ್ರನ್ನ ಕರ್ಕೊಂಡ್ಬಂದು SIT ವಿಚಾರಣೆನ ಫೇಸ್ ಮಾಡಕ್ ಹೇಳಿ. ಮೊನ್ನೆನೂ ಒಂದು ನೋಟಿಸ್ ಕೊಟ್ಟಿತ್ತಲ್ಲ SIT ಬರಬೇಕು ಅಂತ. ನಿನ್ನೆ ಬೆಳಗ್ಗೆ 10:30ಗೆ ಬರ್ಬೇಕಿತ್ತಲ್ಲ, ಯಾಕೆ ಬರಲಿಲ್ಲ? ಎಲ್ಲಿ ತಲೆಮರೆಸ್ಕೊಂಡು ಬಿಲದೊಳಗಡೆ ಹೋಗಿ ನಿಮ್ಗಳನ್ನ ಮುಂದೆ ಬಿಟ್ಟಿರೋದಾ? ಬೆಂಬಲಿಗರನ್ನ ಮುಂದೆ ಬಿಟ್ಟಿರೋದಾ? ಆ ಸೌಜನ್ಯ ಅವರ ತಾಯಿ ಕುಸುಮಾವತಿ ಅವರು ತನ್ನ ಮಗಳ ಸಾವಿಗೆ ನ್ಯಾಯ ಬೇಡ ಅವ್ರಿಗೆ. ಇಂಥ ಬುರ್ಡೆ ಗ್ಯಾಂಗ್ ಜೊತೆ ಸೇರ್ಕೊಂಡಿರೋದು ಅಷ್ಟೇ ಅವ್ರ ಕೆಲಸ. ಯಾಕೆಂದ್ರೆ ಅವರ ಸಹೋದರ ವಿಠಲ್ ಗೌಡ ಕೂಡ ತಲೆಮರೆಸ್ಕೊಂಡಿರೋದೇ ಅಲ್ವಾ SIT ವಿಚಾರಣೆಗೆ ಬರದಲ್ಲೇ. ನೋಡಿ, ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ ತಿಮರೌಡಿ ಬೆಂಬಲಿಗರ ವಿರುದ್ಧ FIR ಆಗಿದೆ ಮತ್ತು ಯಾವ ರೀತಿ ಗಲಾಟೆಗೆ ಪ್ರತಿಭಟನೆ ಕುತ್ಕೊಂಡಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ತನಗೆ ಬಂದು ಫೇಸ್ ಮಾಡೋಕ್ಕೆ ಯೋಗ್ಯತೆ ಇಲ್ಲ. ಏನು ದೇಶಕ್ಕೋಸ್ಕರ ಸೇವೆ ಮಾಡು ತಲೆಮರೆಸ್ಕೊಂಡು ಹೋದವ್ರ ಥರ ಬಂದಿಲ್ಲಿ ಅವ್ರ ಪರವಾಗಿ ಕುತ್ಕೊಂಡಿರೋದು. SIT ತನಿಖೆ ನಡೆಸ್ತಾ ಇದೆ. ಬುರ್ಡೆ ಗ್ಯಾಂಗ್ ಏನೇನೆಲ್ಲ ಮಾಡಿದ್ದಾರೆ ಅಂತ ಗೊತ್ತಿದೆ. ಬಂದು ವಿಚಾರಣೆ ಎದುರಿಸಕ್ಕೆ ಧೈರ್ಯ ಇಲ್ಲ. ಬೆಂಬಲಿಗರನ್ನ ಮುಂದೆ ಬಿಡೋದು ಡ್ರಾಮಾ ಕ್ರಿಯೇಟ್ ಮಾಡಿ ಅಂತ.